ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ನಂತರ ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ನಿರಂತರವಾಗಿ ಸಾಗಬೇಕು ಎಂದರು. ಇನ್ನು ಬಾಗೇಪಲ್ಲಿ ತಾಲೂಕು ಆಂಧ್ರಪ್ರದೇಶದ ಗಡಿಯಲ್ಲಿ ಇರುವುದರಿಂದ ತೆಲುಗು ಭಾಷೆಯ ಪ್ರಭಾವ ಹೆಚ್ಚಾಗಿದೆ. ಕರವೇ ಹೋರಾಟಗಾರರಾದ ಬಾಬಾಜಾನ್ ರವರ ನೇತೃತ್ವದಲ್ಲಿ ಈ ಗಡಿ ತಾಲೂಕಿನಲ್ಲಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತಹ ಸಾವಿರಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದ್ದಾರೆ. ಅದಕ್ಕಾಗಿ ಅವರು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಕನ್ನಡ ಪರ ಹೋರಾಟಗಳನ್ನು ಮಾಡುತ್ತಿದ್ದಾರೆ. ಪಟ್ಟಣದ ಎಲ್ಲ ವಾರ್ಡ್ಗಳಿಗೆ ಹಾಗೂ ಪ್ರಮುಖ ರಸ್ತೆ ಬೀದಿಗಳಿಗೆ ಅನ್ಯ ಭಾಷೆಯ ಹೆಸರನ್ನ ತೆಗೆದು ಕನ್ನಡ ಭಾಷೆಯ ಹೆಸರನ್ನ ನಾಮಕರಣ ಮಾಡಲು ಒತ್ತಾಯ. ಇನ್ನು ಕನ್ನಡ ಧ್ವಜಸ್ತಂಭಗಳ ನಿರ್ಮಾಣ ಮಾಡಿ ಕನ್ನಡ ಬಾವುಟಗಳನ್ನು ಹಾರಿಸುವ ಕಾರ್ಯಕ್ರಮ, ಹಾಗೆ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಧಕ್ಕೆಯಾದ ಸಂದರ್ಭದಲ್ಲಿ ನಿರಂತರ ಹೋರಾಟಗಳನ್ನು ಮಾಡಿದ ಫಲವೇ ಈ ಹಿಂದೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಲಭಿಸಿದೆ ಎಂದು ತಿಳಿಸಿದರು. ನಂತರ ರಾಜ್ಯ ಯುವ ಬ್ರಿಗೇಡ್ ಮುಖಂಡರಾದ ಮುದ್ದಲಾಪಲ್ಲಿ ಎಂಎನ್ ರಾಜಾರೆಡ್ಡಿ ಮಾತನಾಡಿ, ಕನ್ನಡ ನಾಡು ನುಡಿ ಹಿರಿಮೆಯನ್ನ ಮರುಕಳಿಸಲು ಎಲ್ಲರೂ ಮುಂದಾಗಬೇಕು. 1956ರ ನವೆಂಬರ್ 1ರಂದು ಪ್ರಾದೇಶಿಕ ಭಾಷೆಗೆ ಅನುಗುಣವಾಗಿ ಕರ್ನಾಟಕ ಏಕೀಕರಣದ ಮೂಲಕ ಒಗ್ಗೂಡಿದ್ದು, ಅನೇಕ ಮಹನೀಯರು ಶ್ರಮದಿಂದ ನಾವು ಇಂದು ರಾಜ್ಯೋತ್ಸವದ ಆಚರಣೆಯನ್ನ ಮಾಡಲು ಸಾಧ್ಯವಾಗಿದೆ. ಮುಂದಿನ ಯುವ ಪೀಳಿಗೆಯು ಕನ್ನಡ ರಕ್ಷಣೆ ಮಾಡುವ ಮೂಲಕ ಕನ್ನಡದಲ್ಲಿ ವ್ಯವಹಾರ ಮಾಡಿ ಕನ್ನಡದ ಹಿರಿಮೆಯನ್ನ ಹೆಚ್ಚಿಸಿ ಉಳಿಸಿ ಬೆಳೆಸಿ ಎಂದು ಸಲಹೆಯನ್ನ ನೀಡಿದರು. ಈ ವೇಳೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ, ಕನ್ನಡ ಪರ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೂರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು, ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ, ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಮತ್ತು ಪುರಸಭೆ ಸದಸ್ಯ ಗಡ್ಡಂ ರಮೇಶ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಕೃಷ್ಣ ಮತ್ತು ಜೆಡಿಎಸ್ ಯುವ ಮುಖಂಡರಾದ ಎಂಎನ್ ರಾಜಾರೆಡ್ಡಿ ಮತ್ತು ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಲಹೆಗಾರ ಗಂಗಾಂಬಿಕಾ ಮತ್ತು ರೈತ ಮುಖಂಡರಾದ ಹೆಬ್ಬುರಿ ಮುನಿಯಪ್ಪ, ಕರವೇ ಮುಖಂಡರಾದ ಶೇಖ್ ಹಿದಾಯಿತುಲ್ಲಾ ಮತ್ತು ಕರಾಟೆ ರಿಯಾಜ್ ಅಹ್ಮದ್ ಮತ್ತು ಜಿವಿ ವೆಂಕಟೇಶ್ ಶಿವಪ್ಪ ಮತ್ತು ಸಲೀಂ ಮತ್ತು ಇದ್ರಿಸ್ ಉಲ್ಲಾ ಮತ್ತು ಬಿಎನ್ ಗಂಗಾಧರ, ಗಣೇಶ್ ಮತ್ತು ಮುಬಾರಕ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಈ ಸ್ವತಂತ್ರ ನಂತರ ಹಂಚುವದ ಭಾಗಗಳು ಒಗ್ಗೂಡಿಸಿ ಇದು ಮೈಸೂರು ರಾಜ್ಯವಾಗುತ್ತಿದೆ. ಇವತ್ತು ನಾವೆಲ್ಲ ಈ ನಾಡ ಹಬ್ಬ ಏನು ದಸರಾ ಮಾಡ್ತೀವಿ, ಅದೇ ರೀತಿಯಲ್ಲಿ ನವೆಂಬರ್ 1ರಿಂದ ನವೆಂಬರ್ 30ರವರೆಗೂ ಈ ರಾಜ್ಯೋತ್ಸವದ ಕನ್ನಡಾಂಬೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತೇವೆ. ಬಾಬಾಜನವರು ಸಮಾಜದ ಬಗ್ಗೆ ಕನ್ನಡ ಹೋರಾಟಗಾರರು, ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿದ್ದಾರೆ. ಬಾಬಾಜನವರು ಕೆಲವಾರು ಕಾರ್ಯಕ್ರಮಗಳು ಈ ಭಾಗದಲ್ಲಿ ಮಾಡ್ಕೊಂಡು ಬಂದರು. ಯಾಕೆ ಈ ಮಾತನ್ನು ಹೇಳೋದಂತೆ, ಹಿಂದೆ ಅವರು ಈ ಒಂದು ಭಾಗದಲ್ಲಿ ರಸ್ತೆ ದುರಸ್ತಿ ಮಾಡಿದ್ದಾರೆ, ತುಂಬ ಎಫೆಕ್ಟ್ ಇತ್ತು ಹೋರಾಟಕ್ಕೆ. ಅಂತ ಒಂದು ದಿವಸ ಮಳೆ ಬಂದಿದ್ದು, ಅವತ್ತೇನೋ ಪೈಪ್ ಹಾಕಿ ಏನೋ ಮಾಡಿದ್ರು. ಅದು ಸ್ವಲ್ಪ ಕಣ್ತರಿಸಿದ್ರು, ಇದನ್ನು ಮಾಡಬೇಕು, ಮಾಡಬಾರ್ದು ಅಂತಿರಲಿಲ್ಲ ಪುಸ್ತಕ, ಆದರೆ ಅದೇ ಹಣ ಕೊರತೆಯಿಂದ ಮಾಡಲಿಲ್ಲ. ತಕ್ಷಣ ಎದ್ದುಕೊಂಡು ಎಲ್ಲ ಗಣಪತಿಮಾರೆಲ್ಲ ಸೇರಿ ಅದನ್ನು ನಮ್ಮ ವೆಂಕಟೇಶ್ವರ ನಾಯಕರಿದ್ದಾರೆ ಸೇರಿ ಈ ರೀತಿ ಯಾಕಂದ್ರೆ ಹೇಳ್ತಾರೆ, ಬರೀ ಭಾಷೆಗೆ ಅಲ್ಲ, ಜಲ ಜಲ ಈ ಐತಿಹಾಸಿಕ ಪರಂಪರೆ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ದಯಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ನಾವು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಕನ್ನಡ ಉಳಿಸಿ ಕನ್ನಡ ಇಲ್ಲಿ ಪ್ರಕಟಣೆ ಮಾಡಿಸಬೇಕು ಅಂತಿದ್ದಾರೆ. ಇಲ್ಲಿ ರಾಜಕೀಯ ಆಡಳಿತ ಮಾಡ್ತಾರೆ. ಯಾಕಂದರೆ ಎಜುಕೇಟೆಡ್ ಆದರೆ ಬುದ್ಧಿ ಇರ್ತದೆ, ಆ ಬುದ್ಧಿ
ಜಾಸ್ತಿ ಆದರೆ ಜನ ನಮ್ಗೆ ಓಟ್ ಹಾಕಲ್ಲ ಅಂತ. ಅದರಿಂದ ನಾವು ಜನರಿಗೆ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಎಜುಕೇಷನ್ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಇದನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇನ್ನೊಂದು ಏನಂದರೆ ಬಾಬಾಜಿ ಅವರು ಹೇಳ್ತಾರೆ ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸುಗಳು ಅದು ಇದು ಆಗಿದ್ದಾರೆ ಅಂತ. ಆ ಥರ ಕೇಸುಗಳು ಯಾರ್ಯಾರಿದೆಯೋ ಅದೆಲ್ಲ ತಿಳ್ಕೊಂಡು ಒಂದ್ಸಲ ಒಂದು ಪಟ್ಟಿ ಮಾಡಿ ಬನ್ನಿ. ನಾನು ಹೋಮ್ ಮಿನಿಸ್ಟರ್ ಒಂದು ಅಪಾಯಿಂಟ್ ತಗೊಂಡು ಅದರ ಬಗ್ಗೆ ಕೇಸುಗಳು ತೆಗೆಸೋದಕ್ಕೆ ಒಂದು ಇದು ಮಾಡೋಣ ಅಂತ ನಾನು ಹೇಳ್ತಾ ನಾನು 4 ಮಾತಲ್ಲೇ ಮುಗಿಸಿ ಜೈ ಕರ್ನಾಟಕ ಮಾಡೋದು. ನಮ್ಮ ನಾಡು ನುಡಿ ಸಂಸ್ಕೃತಿ ಈ ಕನ್ನಡ ನಾಡನ್ನು ಕನ್ನಡ ರಾಜ್ಯವನ್ನು ಆಳಿದಂತಹ ಅಕ್ಕಾಪುರು ಕದಂಬರು ರಾಷ್ಟ್ರಕೂಟರು ಮೈಸೂರು ರಾಜರು ವಿಜಯನಗರ ಸಾಮ್ರಾಜ್ಯರು ಇವರೆಲ್ಲ ಈ ಕನ್ನಡದ ಒಂದು ಪರಂಪರೆಯನ್ನು ನಮ್ಮ ರಾಜ್ಯದಲ್ಲಿ ಮುಂದುವರಿಸಿಕೊಂಡಿದ್ದಾರೆ. ಅವರ ಹಾಕಿಕೊಂಡ ಹಾದಿಯಲ್ಲೇ ನಾವು ಇವತ್ತು ಕವಿಗಳಾಗಿರು ಸಣ್ಣ ಪಂಪ ಆರಂಭ ಇವೆಲ್ಲ ಉತ್ತರ ಸಾಹಿತಿಗಳು ಮಾತೆ ಅಂಬಿಗರು